ನಮಸ್ಕಾರ ಸ್ನೇಹಿತರೆ. ಉತ್ತರ ಪ್ರದೇಶ ಮತ್ತೊಮ್ಮೆ ಸದ್ದು ಮಾಡತೊಡಗಿದೆ. ಯೋಗಿ ಆದಿತ್ಯನಾಥ್ ಅವರು UPS CM ಅವರು ತಮ್ಮ ಖಡಕ್ ನಿರ್ಧಾರಗಳಿಗೆ ಪ್ರಸಿದ್ಧಿ ಅನ್ನೋದು ಇಡೀ ದೇಶದ ಜನತೆಗೆ ಗೊತ್ತಿದೆ. ಈಗ ಅದೇ ಯೋಗಿ ಆದಿತ್ಯನಾಥ್ ಅವರು ಅಂತಹದ್ದೊಂದು ಖಡಕ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದು ಈಗ ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಆದಂತ ಹಿನ್ನೆಲೆಯಲ್ಲಿ ಯೋಗಿಯನ್ನು ಇಳಿಸಬೇಕು ಅಂತ ಬಿಜೆಪಿಯ ಒಳವಲಯದಲ್ಲೇ ಸಿಕ್ಕಾಪಟ್ಟೆ ಪ್ರಯತ್ನಗಳಾಗ್ತಾ ಇರೋದು ನಿಮಗೂ ಗೊತ್ತಿದೆ. ಬಿಜೆಪಿಯ UP ಈಗ ಕೊತ ಕೊತ ಕುದಿತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಉತ್ತರ ಪ್ರದೇಶದ ಬಿಜೆಪಿಯ ಸ್ಥಿತಿ. ಇಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮತ್ತೊಂದು ಶಾಕಿಂಗ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದನ್ನ ಬಿಜೆಪಿಯ ಕೋರ್ ವೋಟರ್ಸ್ ಏನಿದ್ದಾರೆ, ಹಿಂದುತ್ವವಾದವನ್ನು ಸಪೋರ್ಟ್ ಮಾಡ್ತಕ್ಕಂತ ಬಿಜೆಪಿಯ ಕೋರ್ ವೋಟರ್ಸ್ ತೆರೆದ ಮನಸ್ಸಿನಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಯೋಗಿ ಅವರೇ, ನಾವು ನಿಮ್ಮ ಜೊತೆಗಿದ್ದೇವೆ, ಮುನ್ನುಗ್ಗಿ ಅಂತ ಇದ್ದಾರೆ. ಹೆಚ್ಚು ಕಡಿಮೆ ಯೋಗಿ ಅವರ ಈ ನಿರ್ಧಾರ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿಪಕ್ಷಗಳು ಆರೋಪ ಮಾಡ್ತಿರೋದೇನಪ್ಪಾ ಅಂದ್ರೆ, ಮುಸ್ಲಿಮರೇ ಯೋಗಿಜಿ ಅವರ ಟಾರ್ಗೆಟ್, ಈ ನಿರ್ಧಾರ ಸರಿಯಲ್ಲ ಅಂತ ಕಾಂಗ್ರೆಸ್ ಸೇರಿದಂತೆ ಮಾಯಾವತಿಯವರು ಸೇರಿದಂತೆ ಅನೇಕರು ಈಗ ವಿರೋಧ ಮಾಡ್ತಾ ಇದ್ದಾರೆ. ನಿಜಕ್ಕೂ ಯೋಗಿಜಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಆದ್ರೂ ಏನು, ಅದಕ್ಕೆ ಯಾಕಿಷ್ಟು ಪರ ವಿರೋಧ ಎದುರಾಗ್ತಾ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಜುಲೈ 22ನೇ ತಾರೀಕಿನಿಂದ ಉತ್ತರ ಪ್ರದೇಶದಲ್ಲಿ ಮತ್ತು ಇದು ಉತ್ತರಾಖಂಡದ ಮೂಲಕನೂ ಅದು ಹೋಗುತ್ತೆ, ಕನ್ವರಿ ಯಾತ್ರೆ ಅಂತ ಪ್ರತಿ ವರ್ಷ ನಡೆಯುತ್ತೆ. ಅದರಲ್ಲಿ ಲಕ್ಷಾಂತರ ಜನ ಪಾದಯಾತ್ರಿಗಳು ಪಾಲ್ಗೊಂಡಿರ್ತಾರೆ. ಈಗ ಯೋಗಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಇದೇ ಕನ್ವರಿ ಯಾತ್ರೆಯ ಸಂಬಂಧಪಟ್ಟಿದ್ದೇ ಆಗಿದೆ. ಸ್ನೇಹಿತರೆ, ಶ್ರಾವಣ ಮಾಸ ಇನ್ನೇನು ಬಂತು. ಈ ಶ್ರಾವಣ ಮಾಸದ ವೇಳೆ ಉತ್ತರ ಪ್ರದೇಶದಲ್ಲಿ ಕನ್ವರಿ ಯಾತ್ರೆ ಅಂತ ನಡೆಯುತ್ತೆ. ಪ್ರಸ್ತುತ ಅದು ಜುಲೈ 22ರಿಂದ ಪ್ರಾರಂಭಗೊಳ್ಳು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು UP ಸರ್ಕಾರ ಭರಪೂರದಿಂದ ಮಾಡ್ತಾ ಇದೆ. ಈಗ ಯೋಗಿಜಿ ಅವರ ಸರ್ಕಾರ ಹೋಟೆಲ್ ಸೇರಿದಂತೆ ಎಲ್ಲ ತಿನಿಸಿನ ಅಂಗಡಿಗಳ ಮಾಲೀಕರನ್ನು ಹೋಟೆಲ್ ನ ಮುಂಭಾಗದಲ್ಲಿ ನಿಮ್ಮ ಹೆಸರನ್ನು ಪ್ರದರ್ಶಿಸಬೇಕು, ಬೋರ್ಡ್ ಅಲ್ಲಿ ನಿಮ್ಮ ಹೆಸರು ಬರೆದಿರ್ಬೇಕು. ಇದನ್ನ ಕಡ್ಡಾಯ ಮಾಡಿದೆ ಯೋಗಿ ಸರ್ಕಾರ. ಅದು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಆ ಹೋಟೆಲ್ ಅಥವಾ ಅಂಗಡಿಯ ಮಾಲೀಕ ಏನಿರ್ತಾನೆ, ಆತ ತನ್ನ ಅಂಗಡಿ ಅಥವಾ ಹೋಟೆಲ್ ನ ಮುಂದೆ ತನ್ನ ನಿಜವಾದ ಹೆಸರನ್ನು ಪ್ರದರ್ಶಿಸಬೇಕು. ಜನ ಅದನ್ನ ನೋಡಿ ಅವನ ಅಂಗಡಿನಲ್ಲಿ ಸಾಮಾನು ಕೊಳ್ಳಬೇಕೋ ಬೇಡವೋ ಅನ್ನುವ ನಿರ್ಧಾರ ಮಾಡ್ತಾರೆ. ಈ ನಿರ್ಧಾರನ ನಾವು ಜನಕ್ಕೆ ಬಿಟ್ಟು ಬಿಡೋಣ ಅನ್ನೋದು ಯೋಗಿಯ ಈ ಆದೇಶದ ಹಿಂದಿರ್ತಕ್ಕಂಥ ತಿರುಳು. ಅರೆ, ಕನ್ವರ್ ಯಾತ್ರೆಗೂ ಮತ್ತು ಯೋಗಿಜಿ ಅವರು ಹೋಟೆಲ್ ಮತ್ತು ಅಂಗಡಿಗಳಲ್ಲಿ ತಮ್ಮ ಹೆಸರನ್ನು ಪ್ರದರ್ಶಿಸಬೇಕು ಅನ್ನೋದಕ್ಕೂ ಏನ್ ಸಂಬಂಧ ಅಂತ ನಿಮಗೆ ಅನಿಸ್ಬೋದು. ಸ್ನೇಹಿತರೆ, ಈ ಕನ್ವರ್ ಯಾತ್ರೆ ಸಾಗುವ ಮಾರ್ಗ ಇದೆಯಲ್ಲ, ಅಲ್ಲಿ ಲಕ್ಷಾಂತರ ಶಿವಭಕ್ತರು ಯಾತ್ರೆಗೆ ಹೊರಟಿರ್ತಾರೆ. ಅದು ಮುಜಫರ್ ನಗರದ ಮೂಲಕನೂ ಹಾದು ಹೋಗುತ್ತೆ. ಅಲ್ಲಿಯ ಪೊಲೀಸರು ಈಗ ಈ ಆದೇಶ ಹೊರಡಿಸಿದ್ದಾರೆ. ಪ್ರಥಮವಾಗಿ ಆದೇಶ ಹೊರಡಿಸಿದಾಗ ವಿರೋಧ ವ್ಯಕ್ತ ಆಗಿತ್ತು. ಅವಾಗ ಪೊಲೀಸರು ಅದನ್ನು ಹಿಂದಕ್ಕೆ ಪಡೆದಿದ್ರು. ಆದ್ರೆ ಯೋಗಿಜಿಯವರೇ ಖುದ್ದು ಈ ಆದೇಶವನ್ನು ಮತ್ತೆ ಹೊರಡಿಸಿದ್ದಾರೆ. ಈ ಆದೇಶದ ಪ್ರಕಾರ ಪ್ರತಿ ಆಹಾರ ಮಳಿಗೆಯಲ್ಲಿ ಅಥವಾ ಅಂಗಡಿಯಲ್ಲಿ ಮಾಲೀಕರು ಫಲಕದ ಮೇಲೆ ಮಾಲೀಕರ ಹೆಸರನ್ನು ಬರೆಸೋದು ಕಡ್ಡಾಯ. ಯೋಗಿಜಿಯವರ ಈ ನಿರ್ಧಾರಕ್ಕೆ ಕಾರಣ, ಕನ್ವರ್ ಯಾತ್ರೆಯಲ್ಲಿ ಪಾವಿತ್ರ್ಯತೆಯನ್ನು ಕಾಪಾಡೋದಕ್ಕೆ CM ಯೋಗಿ ಅವರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೋಟೆಲ್ಗಳಾಗಿರ್ಬೋದು, ಡಾಬಾಗಳಾಗಿರ್ಬೋದು, ಬೀದಿ ಬದಿ ಆಹಾರ ಅಂಗಡಿಗಳಾಗಿರ್ಬೋದು, ಎಲ್ಲರೂ ಅದರ ಮಾಲೀಕರ ಹೆಸರು, QR ಕೋಡು ಮತ್ತು ಮೊಬೈಲ್ ನಂಬರ್ ನ ಡಿಸ್ಪ್ಲೇ ಮಾಡಲೇಬೇಕು. ಇದನ್ನು ಯಾರು ಪಾಲಿಸೋದಿಲ್ವೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅವರನ್ನು ಆ ಕನ್ವರ್ ಮಾರ್ಗದಿಂದಲೇ ಎತ್ತಂಗಡಿ ಮಾಡಲಾಗತ್ತೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿ ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ ಈ ಆದೇಶದ ಬಗ್ಗೆ. ಸ್ನೇಹಿತರೆ, ಸಹಜವಾಗಿ ಇಲ್ಲಿ ಕೇಳಿ ಬಂದಿರತಕ್ಕಂತ ಆರೋಪ ಏನಪ್ಪಾ ಅಂದ್ರೆ, ಮಾಂಸ ಮಾರಾಟ ಮಾಡಲು ಹಿಂದೂ ಹೆಸರು ಬಳಸಲಾಗ್ತಾ ಇದೆ ಅಂತ. ಹಿಂದೂಗಳ ಹೆಸರುಗಳನ್ನು ಬಳಸಿಕೊಂಡು ಮುಸ್ಲಿಂರು ಯಾತ್ರಿಕರಿಗೆ ಮಾಂಸಾಹಾರ ಮಾರಾಟ ಮಾಡ್ತಾ ಇದ್ದಾರೆ. ಇದು ಉತ್ತರ ಪ್ರದೇಶದ ಕಪಿಲ್ ದೇವ್ ಅಗರ್ವಾಲ್, ಇವರು ಸಚಿವರು, ಇವರೇ ಮಾಡಿರ್ತಕ್ಕಂತ ಆರೋಪ. ಅವರು ಇದಕ್ಕೆ ಉದಾಹರಣೆ ಸಹ ಕೊಡ್ತಾರೆ. ವೈಷ್ಣವ್ ಡಾಬಾ ಭಂಡಾರ್ ಅಂತ ಇರುತ್ತೆ, ಅದು ಮುಸ್ಲಿಂ ಮಾಲೀಕತ್ವದ ಹೋಟೆಲ್ ಆಗಿರುತ್ತೆ ಅಥವಾ ಅಂಗಡಿ ಆಗಿರುತ್ತೆ. ಶಾಕಂಬರಿ ದೇವಿ ಭೋಜನಾಲಯ ಮತ್ತು ಶುದ್ಧ ಭೋಜನಾಲಯ ಎಂಬಂತ ಹೆಸರುಗಳನ್ನು ಬರೆಸಿ ಅಲ್ಲಿ ಮಾಂಸಾಹಾರ ಮಾರಾಟ ಮಾಡ್ತಾರೆ ಅನ್ನೋದು ಅಗರ್ವಾಲ್ ಅವರ ಆರೋಪ. ಹಾಗಾಗಿ ವಿವಾದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಯೋಗಿಜಿ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನಿಮ್ಮ ಅಂಗಡಿಗಳ ಮುಂದೆ ನಿಮ್ಮ ಹೆಸರು, QR ಕೋಡ್ ಮತ್ತು ಮೊಬೈಲ್ ಸಂಖ್ಯೆನ ಪ್ರದರ್ಶನ ಮಾಡಿ. ಬೇಕಿದ್ದವರು ನೋಡಿ ತಗೊಳ್ತಾರೆ, ಬೇಡದೇ ಇರೋರು ಮುಂದಕ್ಕೆ ಹೋಗ್ತಾರೆ. ಇದರಲ್ಲಿ ವಿವಾದ ಮಾಡುವಂತದ್ದು ಏನೂ ಇಲ್ಲ ಅನ್ನೋದು ಯೋಗಿಜಿ ಅವರ ಸರ್ಕಾರದ ಸಮಜಾಯಿಷಿ.
ಈಗ ಪ್ರತಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ ಯೋಗಿಜಿ ಅವರ ವಿರುದ್ಧ ಮಾತಾಡೋದಕ್ಕೆ. ಆದ್ರೆ ಯೋಗಿಜಿ ಅವರು ನಿಶಾನೆ ಮಾಡಿರೋದು ತಮ್ಮ ಕೋರ್ ವೋಟರ್ಸ್ ನ. ಹಿಂದುತ್ವವನ್ನು ಪರಿಪಾಲನೆ ಮಾಡೋರು ಯೋಗಿಜಿ ಅವರ ಈ ನಿರ್ಧಾರಕ್ಕೆ ಶಾಬಾಷ್ ಅಂತ ಇದ್ದಾರೆ. ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ದು ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದ್ದರಿಂದನೇ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಯೋಗಿಜಿ ಅವರಿಗೆ ಸಂಪೂರ್ಣ ಪವರ್ ಕೊಡಬೇಕು ಅನ್ನೋದು ಬಿಜೆಪಿಯ ಬೆಂಬಲಿಗರ ವಾದ. ಪ್ರತಿಪಕ್ಷಗಳಂತೂ ಈಗ ಯೋಗಿಜಿ ಅವರ ವಿರುದ್ಧ ಮುರಿದು ಬಿದ್ದಿದ್ದಾವೆ. ಎಐಎಂಐಎಂ ಮುಖ್ಯಸ್ಥ ಹಾಗೂ ಹೈದರಾಬಾದ್ನ ಸಂಸದ ಅಸಾವುದ್ದೀನ್ ಓವೈಸಿ ಇದನ್ನು ವರ್ಣಭೇದ ನೀತಿ ಮತ್ತು ಬಹಿಷ್ಕಾರಕ್ಕೆ ಹೋಲಿಸಿದ್ದಾರೆ. ಅವ್ರು ಹೇಳೋದೇನಪ್ಪಾ ಅಂದ್ರೆ, ಉತ್ತರ ಪ್ರದೇಶದ ಸರ್ಕಾರದ ಆದೇಶದನ್ವಯ ಅಂಗಡಿ ಮಾಲೀಕರು ತಮ್ಮ ಹೆಸರನ್ನು ಪ್ರದರ್ಶನ ಮಾಡಿದ್ರೆ ಮುಸ್ಲಿಂ ಹೆಸರಿರೋದನ್ನ ನೋಡಿ ಕನ್ವರಿಗಳು ಅಂದ್ರೆ ಆ ಯಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಏನನ್ನೂ ಖರೀದಿಸೋದಿಲ್ಲ ಅನ್ನೋದು ಓವೈಸಿ ಅವರ ಆರೋಪ. ಸ್ನೇಹಿತರೆ, ಇಲ್ಲಿ ವಿಚಾರ ಸಿಂಪಲ್. ಹೆಸರನ್ನು ಪ್ರದರ್ಶನ ಮಾಡೋದ್ರಿಂದ ಯಾರಿಗೂ ಏನು ನಷ್ಟ ಆಗೋದಿಲ್ಲ. ಯಾತ್ರಿಗಳು ಹೆಸರನ್ನು ನೋಡಿ ಬೇಕಿದ್ರೆ ಖರೀದಿ ಮಾಡ್ತಾರೆ, ಬೇಡದಾದ್ರೆ ಮುಂದಕ್ಕೆ ಹೋಗ್ತಾರೆ. ತಮಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಖರೀದಿ ಮಾಡ್ತಾರೆ. ಇದರಲ್ಲಿ ವಿವಾದಾತ್ಮಕ ವಿಚಾರ ಅನ್ನೋದು ಏನೂ ಇಲ್ಲ. ಆದ್ರೆ ಪ್ರತಿಪಕ್ಷಗಳು ಇದನ್ನೇ ಒಂದು ದೊಡ್ಡ ರಾದ್ಧಾಂತ ಮಾಡೋದಿಕ್ಕೆ ಮುಂದಾಗ್ತಾ ಇದ್ದಾವೆ. ಮಾಯಾವತಿಯವರು ಸಹ ಇದು ಅಸಾಂವಿಧಾನಿಕ ನಿರ್ಧಾರ ಅಂತೇಳಿ ಖಂಡನೆ ಮಾಡಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಎಸ್ಪಿಯ ನಾಯಕ ಆಗಿರ್ತಕ್ಕಂತಹ ಅಖಿಲೇಶ್ ಯಾದವ್ ಅವರು ಸರ್ಕಾರವು ಶಾಂತಿಯುತ ವಾತಾವರಣ ಕದಡೋದಿಕ್ಕೆ ಬಯಸ್ತಾ ಇದೆ, ಇಂತಹ ಆದೇಶಗಳು ಸಾಮಾಜಿಕ ಅಪರಾಧ ಅಂತೇಳಿ ಯೋಗಿಜಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ಅಂಗಡಿ ಮಾಲೀಕರ ಹೆಸರು ಬರೆಸೋದು, ಮಾಂಸ ನಿಷೇಧ ಮಾಡೋದು ಅಸಂವೈಧಾನಿಕ. ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಜನರನ್ನು ಈ ರೀತಿ ಆರ್ಥಿಕವಾಗಿ ಬಹಿಷ್ಕರಿಸೋದು ತೀವ್ರ ಖಂಡನೀಯ ಅಂತೇಳಿ ಮಾಯಾವತಿಯವರು, ಇವರು ಬಿಎಸ್ಪಿಯ ಮುಖ್ಯಸ್ಥೆ, ಇವರು ಸಹ ಯೋಗಿಜಿ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಸ್ನೇಹಿತರೆ, ಯೋಗಿ ಅವರಂತೂ ಖಡಕ್ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಪ್ರಸಿದ್ಧಿ. ಯಾರು ಎಷ್ಟೇ ದೊಂಬರಾಟ ಮಾಡಿದ್ರು ಅವರು ಈಗ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಹಿಂದೆ ಸರಿಯುವ ಮಾತುಗಳಿಲ್ಲ ಅಂತ ಯೋಗಿಯವರ ಆಪ್ತ ವಲಯಗಳು ಈಗ ಸ್ಪಷ್ಟಪಡಿಸಿವೆ ಕೂಡ. ಸ್ನೇಹಿತರೆ, ನಿಮಗೆ ನೆನಪಿರ್ಬೋದು, ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಯೋಗಿ ಅವರ ವಿರುದ್ಧ ಈಗ ಒಳಸಂಚು ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ. ಹಲವಾರು ಸಮೀಕ್ಷೆಗಳ ಪ್ರಕಾರ ಹಲವಾರು ರಾಜಕೀಯ ವಿಶ್ಲೇಷಕರು ಏನ್ ವಿಶ್ಲೇಷಣೆ ಮಾಡ್ತಾರಪ್ಪ ಅಂದ್ರೆ, ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಹಿನ್ನಡೆಗೆ ಕಾರಣ ಯೋಗಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡದೇ ಇದ್ದದ್ದು. ಅವರನ್ನು ಕಟ್ಟಿ ಹಾಕೋದಕ್ಕೋಸ್ಕರ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿ ಮಾಡಲಾಯಿತು. ತಮ್ಮ ಸ್ವಂತ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಲಾಗದಂತಹ ಕೇಶವ ಪ್ರಸಾದ್ ಮೌರ್ಯ ಅಂತ ನಾಲಾಯಕ್ ನಾಯಕರಿಗೆ ಜಾಸ್ತಿ ಮನ್ನಣೆ ಕೊಟ್ಟಿದ್ದೆ ಉತ್ತರ ಪ್ರದೇಶದಲ್ಲಿ ಹಿನ್ನಡೆಗೆ ಕಾರಣ ಅಂತ ಬಿಜೆಪಿಗರು ಈಗ ಯೋಗಿಜಿ ಅವರು ಮಾಡಿರ್ತಕ್ಕಂಥ ಈ ನಿರ್ಧಾರಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷಗಳು ಸಹಜವಾಗಿ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.